ಇರಾನ್ನ ವಿರುದ್ಧ ರಣರೋಚಕವಾದಂತ ಕದನಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಅಮೆರಿಕ ಮಾಡಿಕೊಂಡಿದೆ. ಯುದ್ಧ ಇದೇ ರೀತಿಯಾಗಿ ಮುಂದುವರೆದು ಇರಾನ್ ಶರಣಾಗದೇ ಇದ್ರೆ ಸುಮಾರು 9 ತಿಂಗಳವರೆಗೆ ಬೇಕಾಗುವಂತ ಎಲ್ಲ ಸಂಪನ್ಮೂಲವನ್ನ ವ್ಯವಸ್ಥೆ ಮಾಡಿಕೊಂಡಿದೆ ಅಮೆರಿಕ. 9 ತಿಂಗಳ ಸುದೀರ್ಘ ಯುದ್ಧಕ್ಕೆ ಅಮೆರಿಕ ತಯಾರಿಯನ್ನ ಮಾಡಿಕೊಂಡಿದೆ. ಸೌದಿ ಅರೇಬಿಯಾದಲ್ಲಿ ಅಮೆರಿಕ ಸೇನೆ ನಿಯೋಜನೆ ಆಗಿದೆ. ಕಿಂಗ್ ಫಹಾದ್ ಏರ್ ಬೇಸ್ನಲ್ಲಿ ಅಮೆರಿಕ ಸೇನೆ ಜಮಾವಣೆ ಆಗಿದೆ. ಹೆಚ್ಚುವರಿ 5,000 ಯೋಧರನ್ನ ಅಮೆರಿಕ ನಿಯೋಜಿಸಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿಯಿಂದ ಬೆಂಬಲವೂ ಕೂಡ ವ್ಯಕ್ತವಾಗಿದೆ. ಇರಾನ್ ವಿರುದ್ಧ ರಣಘೋರ ಯುದ್ಧಕ್ಕೆ ಸಿದ್ಧತೆಯನ್ನ ಅಮೆರಿಕ ಮಾಡಿದೆ. 9 ತಿಂಗಳು ಇದು ಇದೇ ರೀತಿಯಾಗಿ ಮುಂದುವರೆದು ಹೆಚ್ಚು ಕಮ್ಮಿ ಹತ್ತತ್ರ 1 ವರ್ಷ ಕಂಟಿನ್ಯೂ ಆಯಿತು ಅಂತೇಳಿ ಹೇಳಿದರೆ ಬೇಕಾದಂತಹ ವ್ಯವಸ್ಥೆಗಳು ತಯಾರಿ ಎಲ್ಲವನ್ನ ಅಮೆರಿಕ ಮಾಡಿಕೊಂಡಿದೆ. ಅಷ್ಟು ದಿನಗಳ ಕಾಲ ಇರಾನ್ಗೆ ಅಮೆರಿಕವನ್ನು ಎದುರಿಸುವ ತಾಕತ್ತಿದೆಯಾ ಅನ್ನೋದು ಇರುವಂಥ ಪ್ರಶ್ನೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನಾನು ಶರಣಾಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಹೀಗಿರುವಾಗ ಅಮೆರಿಕ ನೀನು ಶರಣಾಗದೇ ಇದ್ದರೆ ನಾನು ಮುಂದುವರಿಸ್ತೀನಿ, ನೀನು ಮುಂದುವರಿಸುವ ತಾಕತ್ತಿದೆಯಾ ಅನ್ನೋ ರೀತಿಯಲ್ಲಿ ಸುಮಾರು 9 ತಿಂಗಳವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ತಯಾರಿ ಮಾಡಿಕೊಂಡಿದೆ. ನ್ಯಾಟೋ ರಾಷ್ಟ್ರದವರು ಹೇಡಿಗಳು ಅಂತೇಳಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಇಲ್ಲದಿದ್ದರೆ ನೀವು ಕಾಗದದ ಹುಲಿ ಇದ್ದಂಗೆ ಅಂತೇಳಿ ಹೇಳಿದ್ದಾರೆ. ಹಾರ್ಮುಜ್ ವಿಚಾರದಲ್ಲಿ ನೆರವಿಗೆ ಬಾರದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಟೋ ಮಿತ್ರ ರಾಷ್ಟ್ರಗಳ ವಿರುದ್ಧ ಕಿಡಿಕಾರಿದ್ದಾರೆ ಡೊನಾಲ್ಡ್ ಟ್ರಂಪ್. ಯಾವಾಗ ಹಾರ್ಮುಜ್ ಗಡಿಯಲ್ಲಿ ಇರಾನ್ ಯಾವುದೇ ನೌಕೆಗಳನ್ನು ಅಥವಾ ಯಾವುದೇ ಹಡಗುಗಳನ್ನು ಹಾರ್ಮುಜನ್ನು ಗಡಿ ದಾಟಿ ಮುಂದಕ್ಕೆ ಹೋಗಲು ಬಿಡದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಟೋ ರಾಷ್ಟ್ರಗಳ ಸಹಾಯವನ್ನು ಕೇಳಿತ್ತು. ಹಾರ್ಮುಜನ್ನು ನಾವು ಮುಕ್ತಗೊಳಿಸೋಣ, ಇರಾನ್ನಿಂದ ನಿಮ್ಮ ಸಹಕಾರ ಬೇಕು ಅಂತೇಳಿ ಕೇಳಿತ್ತು. ಆದರೆ ಯಾವ ನ್ಯಾಟೋ ರಾಷ್ಟ್ರಗಳೂ ಕೂಡ ಮುಂದೆ ಬರಲಿಲ್ಲ. ಆಗ ಒನ್ ಮ್ಯಾನ್ ಆರ್ಮಿಯಾಗಿ ಟ್ರಂಪ್ ಹೋಗಿದ್ದ, ಟ್ರಂಪ್ ಆರ್ಮಿ ಹೋಗಿತ್ತು. ಈಗ ಟ್ರಂಪ್ ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಅಮೆರಿಕವನ್ನ ಹೇಗಾದರೂ ಬಗ್ಗು ಬಡಿಯಬೇಕು ಅಂಥೇಳಿ ಇರಾನ್ ನಾನಾ ಪ್ರಯತ್ನ ಮಾಡ್ತಾ ಇದೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಆತ್ಮಾಹುತಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡುತ್ತಿದೆ ಇರಾನ್. ಡ್ರೋನ್ ಸುರಿಮಳೆಯನ್ನು ಸುರಿಸುತ್ತಿದೆ ಇರಾನ್. ಬಾಗ್ದಾದ್ನ ಏರ್ಪೋರ್ಟ್ ಬಳಿ ಇರುವ ನೆಲೆಗಳು ಧ್ವಂಸವಾಗಿದ್ದಾವೆ. ವಿಕ್ಟೋರಿಯಾ ಲಾಜಿಸ್ಟಿಕ್ ನೆಲೆಯ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಡ್ರೋನ್ ದಾಳಿಯಿಂದ ಬಾಗ್ದಾದ್ನಲ್ಲಿ ಅಪಾರ ಬೆಂಕಿ ಕಾಣಿಸಿಕೊಂಡಿದೆ. ಡ್ರೋನ್ ದಾಳಿಯಿಂದ ಆಗಿರುವಂಥ ಬೆಂಕಿ ಇದು. ಕೆಜಿ ಗಟ್ಟಲೆ, ಟನ್ ಗಟ್ಟಲೆ ಸ್ಫೋಟಕಗಳನ್ನು ಹೊತ್ತು, ಮಿಸೈಲ್ಗಳನ್ನು ಹೊತ್ತು, ವೆಪನ್ಗಳನ್ನು ಹೊತ್ತು ಡ್ರೋನ್ಗಳು ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ. ಡ್ರೋನ್ ದಾಳಿಯಿಂದ ಬಾಗ್ದಾದ್ ಧಗ ಧಗ ಹೊತ್ತಿ ಉರಿತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಕಿಂಗ್ ಫಹಾದ್ ಏರ್ಬೇಸ್ನಲ್ಲಿ ಅಮೆರಿಕ ಸೇನೆ ನಿಯೋಜನೆ ಮಾಡಿದೆ, ಮತ್ತಷ್ಟು ಸೇನೆಯನ್ನ ನಿಯೋಜನೆ ಮಾಡಿದೆ. ಹೆಚ್ಚುವರಿಯಾಗಿ 5,000 ಯೋಧರನ್ನ ಅಮೆರಿಕ ಇರಾನ್ನನ್ನ ಎದುರಿಸೋದಕ್ಕೆ ನಿಯೋಜಿಸಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿಯಿಂದ ಬೆಂಬಲ ಕೂಡ ಲಭಿಸಿದೆ ಅಮೆರಿಕಕ್ಕೆ. ನ್ಯಾಟೋ ರಾಷ್ಟ್ರಗಳು ಹೇಡಿಗಳು ಅಂತೇಳಿ ಅಮೆರಿಕ ಹೇಳಿದೆ ತನ್ನ ಬೆಂಬಲಕ್ಕೆ ನಿಲ್ಲದ ಕಾರಣ. ಇಸ್ರೇಲ್ ಅಂತೂ ಇರಾನ್ನನ್ನ ಪುಡಿ ಪುಡಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸದ್ಯಕ್ಕೆ ಕದನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇರಾನ್ನ ವಿರುದ್ಧ ರಣರೋಚಕವಾದಂಥ ಕದನಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಅಮೆರಿಕ ಮಾಡಿಕೊಂಡಿದೆ. ಯುದ್ಧ ಇದೇ ರೀತಿಯಾಗಿ ಮುಂದುವರೆದು ಇರಾನ್ ಶರಣಾಗದೇ ಇದ್ರೆ ಸುಮಾರು 9 ತಿಂಗಳವರೆಗೆ ಬೇಕಾಗುವಂಥ ಎಲ್ಲ ಸಂಪನ್ಮೂಲವನ್ನ ವ್ಯವಸ್ಥೆ ಮಾಡಿಕೊಂಡಿದೆ ಅಮೆರಿಕ. 9 ತಿಂಗಳ ಸುದೀರ್ಘ ಯುದ್ಧಕ್ಕೆ ಅಮೆರಿಕ ತಯಾರಿಯನ್ನ ಮಾಡಿಕೊಂಡಿದೆ. ಸೌದಿ ಅರೇಬಿಯಾದಲ್ಲಿ ಅಮೆರಿಕ ಸೇನೆ ನಿಯೋಜನೆ ಆಗಿದೆ. ಕಿಂಗ್ ಫಹಾದ್ ಏರ್ ಬೇಸ್ನಲ್ಲಿ ಅಮೆರಿಕ ಸೇನೆ ಜಮಾವಣೆ ಆಗಿದೆ. ಹೆಚ್ಚುವರಿ 5,000 ಯೋಧರನ್ನ ಅಮೆರಿಕ ನಿಯೋಜಿಸಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿಯಿಂದ ಬೆಂಬಲವೂ ಕೂಡ ವ್ಯಕ್ತವಾಗಿದೆ. ಇರಾನ್ ವಿರುದ್ಧ ರಣಘೋರ ಯುದ್ಧಕ್ಕೆ ಸಿದ್ಧತೆಯನ್ನ ಅಮೆರಿಕ ಮಾಡಿದೆ.
9 ತಿಂಗಳು ಇದು ಇದೇ ರೀತಿಯಾಗಿ ಮುಂದುವರೆದು ಹೆಚ್ಚು ಕಮ್ಮಿ ಹತ್ತತ್ರ 1 ವರ್ಷ ಕಂಟಿನ್ಯೂ ಆಯಿತು ಅಂತೇಳಿ ಹೇಳಿದರೆ ಬೇಕಾದಂತಹ ವ್ಯವಸ್ಥೆಗಳು ತಯಾರಿ ಎಲ್ಲವನ್ನ ಅಮೆರಿಕ ಮಾಡಿಕೊಂಡಿದೆ. ಅಷ್ಟು ದಿನಗಳ ಕಾಲ ಇರಾನ್ಗೆ ಅಮೆರಿಕವನ್ನು ಎದುರಿಸುವ ತಾಕತ್ತಿದೆಯಾ ಅನ್ನೋದು ಇರುವಂಥ ಪ್ರಶ್ನೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನಾನು ಶರಣಾಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಹೀಗಿರುವಾಗ ಅಮೆರಿಕ ನೀನು ಶರಣಾಗದೇ ಇದ್ದರೆ ನಾನು ಮುಂದುವರಿಸ್ತೀನಿ, ನೀನು ಮುಂದುವರಿಸುವ ತಾಕತ್ತಿದೆಯಾ ಅನ್ನೋ ರೀತಿಯಲ್ಲಿ ಸುಮಾರು 9 ತಿಂಗಳವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ತಯಾರಿ ಮಾಡಿಕೊಂಡಿದೆ. ನ್ಯಾಟೋ ರಾಷ್ಟ್ರದವರು ಹೇಡಿಗಳು ಅಂತೇಳಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಇಲ್ಲದಿದ್ದರೆ ನೀವು ಕಾಗದದ ಹುಲಿ ಇದ್ದಂಗೆ ಅಂತೇಳಿ ಹೇಳಿದ್ದಾರೆ. ಹಾರ್ಮುಜ್ ವಿಚಾರದಲ್ಲಿ ನೆರವಿಗೆ ಬಾರದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಟೋ ಮಿತ್ರ ರಾಷ್ಟ್ರಗಳ ವಿರುದ್ಧ ಕಿಡಿಕಾರಿದ್ದಾರೆ ಡೊನಾಲ್ಡ್ ಟ್ರಂಪ್. ಯಾವಾಗ ಹಾರ್ಮುಜ್ ಗಡಿಯಲ್ಲಿ ಇರಾನ್ ಯಾವುದೇ ನೌಕೆಗಳನ್ನು ಅಥವಾ ಯಾವುದೇ ಹಡಗುಗಳನ್ನು ಹಾರ್ಮುಜನ್ನು ಗಡಿ ದಾಟಿ ಮುಂದಕ್ಕೆ ಹೋಗಲು ಬಿಡದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಟೋ ರಾಷ್ಟ್ರಗಳ ಸಹಾಯವನ್ನು ಕೇಳಿತ್ತು. ಹಾರ್ಮುಜನ್ನು ನಾವು ಮುಕ್ತಗೊಳಿಸೋಣ ಇರಾನ್ನಿಂದ, ನಿಮ್ಮ ಸಹಕಾರ ಬೇಕು ಅಂತೇಳಿ ಕೇಳಿತ್ತು. ಆದರೆ ಯಾವ ನ್ಯಾಟೋ ರಾಷ್ಟ್ರಗಳೂ ಕೂಡ ಮುಂದೆ ಬರಲಿಲ್ಲ. ಆಗ ಒನ್ ಮ್ಯಾನ್ ಆರ್ಮಿಯಾಗಿ ಟ್ರಂಪ್ ಹೋಗಿದ್ದ, ಟ್ರಂಪ್ ಆರ್ಮಿ ಹೋಗಿತ್ತು. ಈಗ ಟ್ರಂಪ್ ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಅಮೆರಿಕವನ್ನ ಹೇಗಾದರೂ ಬಗ್ಗು ಬಡಿಯಬೇಕು ಅಂಥೇಳಿ ಇರಾನ್ ನಾನಾ ಪ್ರಯತ್ನ ಮಾಡ್ತಾ ಇದೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಆತ್ಮಾಹುತಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡುತ್ತಿದೆ ಇರಾನ್. ಡ್ರೋನ್ ಸುರಿಮಳೆಯನ್ನು ಸುರಿಸುತ್ತಿದೆ ಇರಾನ್. ಬಾಗ್ದಾದ್ನ ಏರ್ಪೋರ್ಟ್ ಬಳಿ ಇರುವ ನೆಲೆಗಳು ಧ್ವಂಸವಾಗಿದ್ದಾವೆ. ವಿಕ್ಟೋರಿಯಾ ಲಾಜಿಸ್ಟಿಕ್ ನೆಲೆಯ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಡ್ರೋನ್ ದಾಳಿಯಿಂದ ಬಾಗ್ದಾದ್ನಲ್ಲಿ ಅಪಾರ ಬೆಂಕಿ ಕಾಣಿಸಿಕೊಂಡಿದೆ. ಡ್ರೋನ್ ದಾಳಿಯಿಂದ ಆಗಿರುವಂಥ ಬೆಂಕಿ ಇದು. ಕೆಜಿ ಗಟ್ಟಲೆ, ಟನ್ ಗಟ್ಟಲೆ ಸ್ಫೋಟಕಗಳನ್ನು ಹೊತ್ತು, ಮಿಸೈಲ್ಗಳನ್ನು ಹೊತ್ತು, ವೆಪನ್ಗಳನ್ನು ಹೊತ್ತು ಡ್ರೋನ್ಗಳು ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ. ಡ್ರೋನ್ ದಾಳಿಯಿಂದ ಬಾಗ್ದಾದ್ ದಗ ಹೊತ್ತಿ ಉರಿತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಕಿಂಗ್ ಫಹಾದ್ ಏರ್ಬೇಸ್ನಲ್ಲಿ ಅಮೆರಿಕ ಸೇನೆ ನಿಯೋಜನೆ ಮಾಡಿದೆ, ಮತ್ತಷ್ಟು ಸೇನೆಯನ್ನ ನಿಯೋಜನೆ ಮಾಡಿದೆ. ಹೆಚ್ಚುವರಿಯಾಗಿ 5,000 ಯೋಧರನ್ನ ಅಮೆರಿಕ ಇರಾನ್ನನ್ನು ಎದುರಿಸೋದಕ್ಕೆ ನಿಯೋಜಿಸಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿಯಿಂದ ಬೆಂಬಲ ಕೂಡ ಲಭಿಸಿದೆ ಅಮೆರಿಕಕ್ಕೆ. ನ್ಯಾಟೋ ರಾಷ್ಟ್ರಗಳು ಹೇಡಿಗಳು ಅಂತೇಳಿ ಅಮೆರಿಕ ಹೇಳಿದೆ ತನ್ನ ಬೆಂಬಲಕ್ಕೆ ನಿಲ್ಲದ ಕಾರಣ. ಇಸ್ರೇಲ್ ಅಂತೂ ಇರಾನ್ನನ್ನು ಪುಡಿ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ. ಸದ್ಯಕ್ಕೆ ಕದನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ.